ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವಿನ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ 3 ರಾಜ್ಯದ ಉಪಚುನಾವಣೆ ಇಂದು ನಡೀತಾ ಇದೆ. ವೀಕ್ಷಕರೇ, 3 ಕ್ಷೇತ್ರದಲ್ಲೂ ಕೂಡ ಇವತ್ತು ಮತದಾನ ನಡೀತಾ ಇದೆ. ಬೆಳಗ್ಗೆಯಿಂದನೇ 7 ಗಂಟೆಯಿಂದನೇ ಸಹ ಮತದಾನ ಶುರುವಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೀತಾ ಇರುತ್ತೆ. ಬೆಳಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಧಾನಗತಿಯಲ್ಲಿ ಮತದಾನ ಸಾಗಿತ್ತು. ಆದರೆ 9 ಗಂಟೆಯ ನಂತರ ಜನ ಮತಗಟ್ಟೆಗಳ ಕಡೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ 3 ಕ್ಷೇತ್ರದಿಂದ ಸುಮಾರು 45 ಜನ ಅಭ್ಯರ್ಥಿಗಳು ಈ ಒಂದು ಚುನಾವಣಾ ಕಣದಲ್ಲಿದ್ದಾರೆ. ಇನ್ನು ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾಂವಿ 3 ಕ್ಷೇತ್ರದ ಮತದಾನ ಇವತ್ತು. ಚನ್ನಪಟ್ಟಣ ಅಂತ ಬಂದಾಗ ವೀಕ್ಷಕರೇ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿಯಾಗಿ, ಇನ್ನು CP ಯೋಗೇಶ್ವರ್ ಕಾಂಗ್ರೆಸ್ ಕಡೆಯಿಂದ ಈ ಒಂದು 2 ಅಭ್ಯರ್ಥಿಗಳ ನಡುವೆ ಒಂದು ರೀತಿಯಾಗಿ ತುಂಬ ಜಿದ್ದಾಜಿದ್ದಿಯ ಒಂದು ಚುನಾವಣಾ ಕಣನೇ ಇದೆ ಅಂತಲೇ ಹೇಳ್ಬೋದು. ಇವರಿಬ್ಬರ ಮಧ್ಯ ತುಂಬ ಒಂದು ಪೈಪೋಟಿನೇ ಇದೆ. CP ಯೋಗೇಶ್ವರ್ ಅವರ ಪರ ಸ್ವತಃ CM ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಶಾಸಕರು ಎಲ್ಲರೂ ಸಹ ಬಿರುಸಿನ ಪ್ರಚಾರವನ್ನೇ ಮಾಡಿದರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಪರ ಕೂಡ HD ಕುಮಾರಸ್ವಾಮಿ ಹಾಗೂ ಶಾಸಕರು ಎಲ್ಲರೂ ಸೇರಿ ಒಂದು ರೀತಿಯಾಗಿ ಬಿರುಸಿನ ಪ್ರಚಾರವನ್ನೇ ಮಾಡಿದರು. ಆದರೆ ಯಾರ ಕೈ ಹಿಡಿತಾರೆ ಮತದಾರ, ಅದನ್ನು ನೋಡೋಣ. ಇನ್ನು ಶಿಗ್ಗಾಂವಿ ಅಂತ ಬಂದಾಗ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ NDA ಅಭ್ಯರ್ಥಿಯಾಗಿ, ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿಗ್ಗಾಂವಿಯಲ್ಲಿ ಯಾಸಿರ್ ಅಹಮದ್ ಖಾನ್, NDA ಅಭ್ಯರ್ಥಿಯಾಗಿ ಶಿಗ್ಗಾಂವಿಯಲ್ಲಿ ಯಾಸಿರ್ ಅಹಮದ್ ಖಾನ್ ಅವರು ನಿಂತಿದ್ದಾರೆ. ಸೊ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸತತ ಅವರು ಸಹ ಗೆಲುವನ್ನೇ ಕಂಡಿರುವಂಥವ್ರು. ಈ ಬಾರಿ ತಮ್ಮ ಮಗನನ್ನು ಮೊದಲನೇ ಬಾರಿಗೆ ತಮ್ಮ ಮಗ ಕಡೆಗೆ ಇಳಿದಿದ್ದಾರೆ ರಾಜಕೀಯಕ್ಕೆ. ನೋಡೋಣ ಈ ಕ್ಷೇತ್ರದಲ್ಲೂ ಸಹ ಯಾರು ತಮ್ಮ ಮತದಾರರು ಯಾರ ಒಂದು ಕೈ ಹಿಡಿತಾರೆ ಅಂತ. ಇನ್ನು ಸಂಡೂರು ಅಂತ ಬಂದಾಗ ವೀಕ್ಷಕರೇ, ಬಂಗಾರು ಹನುಮಂತು NDA ಅಭ್ಯರ್ಥಿಯಾಗಿ ಬಂಗಾರು ಹನುಮಂತು ಅವರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅನ್ನಪೂರ್ಣ ಅವರು ಕೂಡ ಈ ಬಾರಿಯ ಒಂದು ಕಣದಲ್ಲಿದ್ದಾರೆ. 3 ಕ್ಷೇತ್ರಗಳಲ್ಲೂ ಸಹ ತುಂಬ ಒಂದು ರೀತಿಯಾಗಿ ಬಿರುಸಿನ ಪ್ರಚಾರಗಳು ಕೂಡ ನಡೆದಿತ್ತು. ಈ ಒಂದು ಬಿರುಸಿನ ಪ್ರಚಾರದಲ್ಲಿ ಯಾರ ಕೈ ಹಿಡಿತಾರೆ ಮತದಾರ, ಈ ಬಾರಿ ಬೆಳಗ್ಗೆಯಿಂದ ನಾವು ನೋಡಿದ ಒಂದು ಪ್ರಕಾರ 60 ವರ್ಷಕ್ಕಿಂತ ಮೇಲ್ಪಟ್ಟಂಥವರು ಸುಮಾರು ಬೆಳಗ್ಗೆಯಿಂದನೂ ಸಹ ಒಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಈ ಬಾರಿ ಹೊಸದಾಗಿ ಸೇರ್ಪಡೆಯಾದಂತಹ ಯುವಕ ಯುವತಿಯರು, ತಮ್ಮ ಮೊದಲನೇ ಹಕ್ಕನ್ನು ಚಲಾಯಿಸುವಂತಹ ಯುವಕ ಯುವತಿಯರು ಕೂಡ ಇದ್ದರು. ಸೊ ನೋಡೋಣ ಇವರ ಎಲ್ಲರ ಒಂದು ಅಭಿಪ್ರಾಯ ಏನಾಗಿದೆ. ಪ್ರತಿಯೊಬ್ಬರ ಬಾಯಲ್ಲೂ ಸಹ ಬರ್ತಾ ಇದ್ದಿದ್ದಷ್ಟೇ, ಕ್ಷೇತ್ರಕ್ಕೆ ಕೆಲಸ ಮಾಡೋವಂಥವ್ರು ಬೇಕು, ಅಥವಾ ಯಾರು ಕೆಲಸ ಮಾಡಿದ್ದಾರೆ ಅವರನ್ನೇ ಮತ್ತೊಮ್ಮೆ ನಾವು ಗೆಲ್ಲಿಸ್ಕೊಳ್ತೀವಿ ಅಂತ. ಹಾಗಾಗಿ ನೋಡೋಣ ಯಾರು ಕೈ ಹಿಡಿಬೋದು ಅಂತ. ಇನ್ನು ಒಟ್ಟು 3 ಕ್ಷೇತ್ರಗಳಲ್ಲಿ 770 ಮತಗಟ್ಟೆಗಳನ್ನು 557 ಸ್ಥಳಗಳಲ್ಲಿ ಕೂಡ ಸ್ಥಾಪಿಸಲಾಗಿದೆ. ಅದರಲ್ಲೂ ಈ ಬಾರಿ ಹೆಣ್ಣು ಮಕ್ಕಳಿಗಂತಲೇ ಒಂದು ಪ್ರತ್ಯೇಕವಾದ ಮತಗಟ್ಟೆ, ಅಂಗವೈಕಲ್ಯರಿಗೆ ಒಂದು ರೀತಿಯಾಗಿ ಪ್ರತ್ಯೇಕವಾದ ಮತಗಟ್ಟೆ, ಮತ್ತು ಯುವಕ ಯುವತಿಯರು ಅಂದರೆ ಈ ಮೊದಲನೇ ಬಾರಿಗೆ ಯಾರು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ ಅವ್ರಿಗೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ಮತಗಟ್ಟೆಗಳನ್ನು ಕೂಡ ತೆರೆಯಲಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ಜಿಲ್ಲಾಡಳಿತ ತುಂಬ ಒಂದು ಜಾಗರೂಕತೆಯಿಂದ ಕ್ರಮಗಳನ್ನು ತಗೊಂಡಿದೆ. ನೋಡೋಣ ಈ ಒಂದು 3 ಕ್ಷೇತ್ರಗಳ ಈ ಅಭ್ಯರ್ಥಿಗಳ ಯಾರ ಕೈ ಹಿಡಿತಾರೆ ಮತದಾರ, ಇಷ್ಟು ಜನ ಅಭ್ಯರ್ಥಿಗಳಲ್ಲಿ ಯಾರ ಕೈ ಹಿಡಿತಾರೆ, ಯಾರಿಗೆ ಸಿಹಿ ಯಾರಿಗೆ ಕಹಿಯನ್ನು ನೀಡ್ತಾನೆ ಮತದಾರ, ಇದೇ ತಿಂಗಳ ನವೆಂಬರ್ 23ರಂದು ನಮಗೆ ಗೊತ್ತಾಗುತ್ತೆ. ಯಾರಿಗೆ ಸಿಹಿಯನ್ನು ಕೊಟ್ಟಿದ್ದಾನೆ, ಯಾರಿಗೆ ಕಹಿಯನ್ನು ಕೊಡ್ತಾ ಇದ್ದಾರೆ ಮತದಾರರು, ಯಾರ ಕೈ ಹಿಡಿತಿದ್ದಾರೆ ಅಂತ ಇದೇ ತಿಂಗಳ 23ಕ್ಕೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, GKVKಯಲ್ಲಿ ನಾಳೆಯಿಂದ 4 ದಿನ ಕೃಷಿ ಮೇಳ ಇದೆ. ಯಲಹಂಕ ಹತ್ರ ಇರುವಂತಹ ಹೆಬ್ಬಾಳ ಬಳಿಯ GKVK ಏನಿದೆ, ಆ ಒಂದು GKVKಯಲ್ಲಿ 4 ದಿನ ಕೃಷಿ ಮೇಳ ಇರುತ್ತೆ. ಈ ಒಂದು ಕೃಷಿ ಮೇಳದಲ್ಲಿ ಹೊಸದಾಗಿ
ಒಂದಷ್ಟು ತಳಿಗಳನ್ನು 4 ಬಗೆಯ ಹೊಸ ತಳಿಗಳನ್ನು ಕೂಡ ಈ ಬಾರಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು 6 ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕೂಡ ಇದೆ. ಈ ಮೇಳದಲ್ಲಿ ಈ ಬಾರಿಯ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ವೀಕ್ಷಕರೇ, ಪಾಲಿ ಹೌಸ್ನಲ್ಲಿ 15 ಅಡಿ ಎತ್ತರಕ್ಕೆ ಬೆಳೆದಿರುವ ಪೋಲ್ ಬೀನ್ಸ್ ಹಾಗೂ ಸೌತೆಕಾಯಿ ಗಿಡಗಳು, ಅಂದರೆ 15 ಅಡಿ ಎತ್ತರಕ್ಕೆ ಬೆಳೆದಿರುವಂತಹ ಈ ಒಂದು ಪಾಲಿ ಬೀನ್ಸ್ ಹಾಗೂ ಸೌತೆಕಾಯಿ ಗಿಡಗಳನ್ನು ಸಹ ನಾವು ಕಾಣಬಹುದು. ಇನ್ನು ಕೃಷಿಗೆ ಸಂಬಂಧಿಸಿದ 700ಕ್ಕೂ ಅಧಿಕ ಮಳಿಗೆಗಳು ಈ ಒಂದು ಮೇಳದಲ್ಲಿ ಇರುತ್ತೆ. ಅಷ್ಟು 700 ಮಳಿಗೆಗಳಿಗೂ ಕೂಡ ಅವಕಾಶ ಇದೆ. ಹಾಗೂ ಈ ಒಂದು ಕೃಷಿ ಮೇಳಕ್ಕೆ ಬರುವಂತಹ ಸಾರ್ವಜನಿಕರು ಏನಿರ್ತಾರೆ ಅವರೆಲ್ಲರಿಗೂ ಸಹ ಅಲ್ಲಿರುವಂತಹ ಸಂದರ್ಭದಲ್ಲಿ ಅವರಿಗೆ ಫ್ರೀ ವೈಫೈ ಕೂಡ ಇರುತ್ತೆ. ಅದನ್ನು ಸಹ ಸಾರ್ವಜನಿಕರು ಬಳಸ್ಕೊಳ್ಬಹುದು. ಈ ಒಂದು ಕೃಷಿ ಮೇಳದಲ್ಲಿ ಹಲವಾರು ರೀತಿಯಾದಂತಹ ಹೊಸ ಬಗೆಯ ತಳಿ ಇರುತ್ತೆ, ಮತ್ತು ನಮಗೆ ಬೇಕಾದಂತಹ ಗೃಹೋಪಯೋಗಿ ವಸ್ತುಗಳಿರುತ್ತೆ, ಮತ್ತು ರೇಷ್ಮೆ ಗೂಡಿಂದ ಮಾಡಿರುವಂತಹ ತೋರಣಗಳಾಗಿರಬಹುದು, ತುಂಬ ರೀತಿಯಾದಂತಹ ಒಂದು ಪರಿಕರಗಳಿರುತ್ತೆ. ನಾವು ಈ ಬೆಂಗಳೂರು ವಾತಾವರಣ ಅಂತ ಏನಿದೆ ಇದರಲ್ಲಿ ಎಷ್ಟೋ ಜನ ಹಳ್ಳಿ ಬಗ್ಗೆ ತಿಳ್ಕೊಂಡಿರೋದೇ ಒಂದು ರೀತಿಯಾಗಿ ಕಡಿಮೆ ಅಂತಲೇ ಹೇಳ್ಬೋದು. ಈ ಒಂದು ಕೃಷಿ ಮೇಳದಲ್ಲಿ ನಾವು ಭಾಗವಹಿಸಿದಾಗ ಒಂದಷ್ಟು ಕೃಷಿ ಬಗ್ಗೆ, ಹಳ್ಳಿ ಬಗ್ಗೆ ಇದೆಲ್ಲವನ್ನು ಸಹ ನಾವು ಕೂಡ ತಿಳ್ಕೊಬೋದು. ಇನ್ನು ಇದೇ ಒಂದು ವಿಚಾರವಾಗಿ ನಾವೆಲ್ಲರೂ ಸಹ ಕೃಷಿ ಮೇಳಕ್ಕೆ ಭಾಗವಹಿಸೋಣ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಬಗೆಯಾಗಿ ಇರುವಂತಹ ದಿನಸಿ ಪದಾರ್ಥಗಳು ನಮ್ಗೆ ಏನು ಬೇಕಾಗಿರುತ್ತೆ ಅದನ್ನೆಲ್ಲವನ್ನು ಸಹ ನಾವು ಕೂಡ ವ್ಯಾಪಾರ ಮಾಡಬಹುದು. ಹಾಗಾಗಿ ಮತ್ತು ನಮ್ಮ ಮಕ್ಕಳಿಗೆ ಒಂದು ರೀತಿಯಾಗಿ ಹೇಳಬೇಕಂದ್ರೆ ಮಕ್ಕಳಿಗೆ ಕೃಷಿ ಬಗ್ಗೆ ತಿಳಿಸ್ಬೋದು ವೀಕ್ಷಕರೇ ಈ ಒಂದು ಕೃಷಿ ಮೇಳಕ್ಕೆ ನಾವು ಹೋದಾಗ. ಹಾಗಾಗಿ ನೀವು ಹಾಗೂ ಮಕ್ಕಳನ್ನೆಲ್ಲರನ್ನೂ ಸಹ ಈ ಒಂದು ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗೋಣ. ಕೃಷಿ ಮೇಳದ ಬಗ್ಗೆ ಮಕ್ಕಳಿಗೂ ಸಹ, ಕೃಷಿಯ ಬಗ್ಗೆ ಮಕ್ಕಳಿಗೂ ಸಹ ಒಂದು ಜ್ಞಾನ ಬೆಳೆಯುತ್ತೆ, ಅವ್ರಿಗೂ ತಿಳ್ಕೊಳ್ಳೋದು ತುಂಬ ಇರುತ್ತೆ. ಹಾಗಾಗಿ ಮಕ್ಕಳನ್ನು ಸಹ ಈ ಒಂದು ಮೇಳಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ಎಲ್ಲರೂ ಸಹ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.